ಅಂದಾನಗೌಡ್ರೆ ಒಂದು ಸರಿ ಹಾಳ್ಕೇರಿ ಅಂದಾನ ಸ್ವಾಮಿಗಳು ಲಿಂಗೈಕ್ಯ ಆದಂಥವರು, ಈಗ ಮನೆ ಲಿಂಗೈಕ್ಯ ಆದವರು, ಈಗ ಕೆಲವು ವರ್ಷದ ಹಿಂದೆ ಅಳಗುಂಡಿ ಮಂತಂದವ್ರಿಗೆ, ಈ ನಮ್ಮೆಲ್ಲ ಬ್ರದರ್ಸ್ಗೆ, ಸಂಗಮದ ಗೌಡ್ರಿಗೆ ಎಲ್ಲರಿಗೂ ಗದಗಿನ ಅನ್ನದಾನೇಶ್ವರ ಆಶ್ರಮಕ್ಕೆ ಕರೆಸಿ ಕೆಲವೊಂದು ವಿಚಾರಗಳನ್ನು ವ್ಯಕ್ತ ಮಾಡಿದ್ರಂತ ಒಂದು ಸರಿ ನೀವು ಹೇಳಿದ್ರಿ ನನಗೆ. ಅದು ನನಗೆ ನೆನಪು ಹೋಗ್ಯದೆ. ಇನ್ನೊಮ್ಮೆ ಆ ವಿಚಾರಗಳನ್ನು ಹೇಳ್ತೀರಿ? ಹಾಂ. ಅಭಿನವ ಅನ್ನದಾನ ಮಹಾಸ್ವಾಮಿಗಳು. ಓಕೆ ಓಕೆ. ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಒಳ್ಳೆ ಹಿಂದಿನ ಬೆತ್ತದ ಅಜ್ಜವರು ಅಂತಿದ್ದರು. ಅವರು ನಮ್ಮ ಮನೆತನದ ಬಗ್ಗೆ ಭಾಳ ಒಂದು ಅಪಾರವಾದ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವರ ಆಶೀರ್ವಾದದಿಂದ ನಮ್ಮ ಮನೆತನ ನಿಮ್ಮದು ಎಲ್ಲರದು ಬೆಳೆದು ಬಂದಿದ್ವಿ, ಬೆತ್ತದ ಅಜ್ಜವರಿಂದ ಹಿಡ್ಕೊಂಡು. ಈಗಿನ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಸಹಿತ ತಮ್ಮ ಆಶ್ರಮದೊಳಗೆ, ಗದಗಿನ ಅನ್ನದಾನ ಮಹಾಸ್ವಾಮಿಗಳ ಆಶ್ರಮದೊಳಗೆ ಅಳಗುಂಡಿ ಶಿವನಗೌಡರ ಫ್ಯಾಮ್ಲಿ, ಓಕೆ, ಮತ್ತು ಐನಗೌಡರ ಫ್ಯಾಮ್ಲಿ, ಮತ್ತು ಸಂಗಮದ ಜಿ ಪಾಟೀಲರು, ಇವರೆಲ್ಲರೂ ಒಂದು ದಿವಸ ನಮ್ಮ ಆಶ್ರಮದೊಳಗೆ ಬರ್ರಿಯಪ್ಪ, ನಿಮ್ಮ ಅಭಿಪ್ರಾಯಗಳನ್ನ ನಾನು ತಿಳ್ಕೊಬೇಕಾಗೈತಿ, ತಿಳ್ಕೊಂಡು ನಿಮ್ಗೆಲ್ಲರಿಗೂ ಒಂದು ಆಶೀರ್ವಾದ ಮಾಡಬೇಕಂತ ಅಪೇಕ್ಷೆ ಆಗೈತಿ, ಎಲ್ಲರೂ ಕೂಡ್ರಿ ಅಂತ ತಿಳ್ಕೊಂಡು ಎಲ್ಲರನ್ನೂ ಕರೆದರು. ಆ ಪ್ರಕಾರ ಶಿವನಗೌಡರ ಮೊಮ್ಮಕ್ಕಳಾದ ನಾವು, ಐನಗೌಡರ ಫ್ಯಾಮ್ಲಿ ಅಲ್ಲದ ತಾವು, ಶಂಕರಗೌಡರು, ಚೆನ್ನೋ ಇದ್ರೆ ನಾವು ಶಂಕರಗೌಡರು, ಚೆನ್ನು, ನಾವು ಅಂದರೆ ಎಲ್ಲರೂ ಬಂದರು. ಎಲ್ಲ ಎಸ್, ಸಂಗಮದ ಕಾಕಾರು, ಜಿ ಪಾಟೀಲರು, PM ಅವರು, ಅದ್ರ ಜೊತೆಗೆಲ್ಲ ಹಿರಿಯರು, ಕುಟುಂಬದ ಎಲ್ಲ ಹಿರಿಯರು, ಇವನ್ನ ಹೆಣ್ಣು ಮಕ್ಕಳು ಸಹಿತ ಹಿಡ್ಕೊಂಡು ಎಸ್, ಎಲ್ಲರೂ ಆಶ್ರಮದೊಳಗೆ ಅಜ್ಜ ಅವರ ಒಂದು ಕರೆದ ಕೋರಿಕೆ ಮೇರೆಗೆ ನಾವು ಅಲ್ಲಿ ಹೋದ್ವಿ. ಹೋಗಿ ಅವತ್ತ ಮಠದೊಳಗೆ ಯಾರಿಗೂ ಅಲಾವ್ ಇದ್ದಿದ್ದಿಲ್ಲ. ಓನ್ಲಿ ಹಿರಿಯ ಅಳಗುಂಡಿ ಶಿವನಗೌಡರ ಫ್ಯಾಮಿಲಿ, ಐನಗೌಡರ ಫ್ಯಾಮಿಲಿ, ಕೂಡಲ ಸಂಘದ ಫ್ಯಾಮಿಲಿ ಮತ್ತು PM ಅವ್ರ ಫ್ಯಾಮಿಲಿ, ಇಷ್ಟಕ್ಕೆ ಮಾತ್ರ ಅಲಾವ್ ಇಟ್ಟುಕೊಂಡು ಅಲ್ಲಿ ಒಂದು ಸಭೆ ಟೈಪ್ ಮಾಡಿದರು. ಸಭೆ ಟೈಪ್ ಮಾಡಿ ನಮ್ಮ ಮಣಿತನ ಮೊದಲು ಯಾವ ಸ್ಥಿತಿಯೊಳಗಿತ್ತು, ಹಿರೇಳಗುಂಡಿ ಮಣಿತನ, ಅಲ್ಲಿ ನೀವು ಅಳಿಯ ಮಾವಂದ್ರ ಸಂಬಂಧ ಯಾವ ರೀತಿ ನೀವು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಬೆಳೆದು ಬಂದ್ರಿ, ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು, ನಿಮ್ಮ ಒಂದು ಮದುವೆ ಆಚಾರ ವಿಚಾರಗಳಿಗಿರ್ಬೋದು, ಎಲ್ಲ ದೃಷ್ಟಿಯಿಂದ ಹಿಡ್ಕೊಂಡು ಶಿವನಗೌಡರ ಮಣಿತನದಿಂದ ನೀವೆಲ್ಲರೂ ಮುಂದಕ್ಕೆ ಬಂದಿರಪ್ಪ ಅಂತ ಅವರ ಆಶೀರ್ವಚನದಲ್ಲಿ ತಿಳಿಸ್ತಾರೆ. ಅಷ್ಟರೊಳಗೆ ನಡೆದು ಬಂದಂಥದ್ದು ಯಾರ್ಯಾರು ಏನೇನು ಅಂತಕ್ಕಂಥದ್ದು ಸಂಗಮದ ಕಾಕರು, ಜಿ ಪಾಟೀಲರು, PM ಪಾಟೀಲರು, ಶಂಕರಗೌಡರು, ಇನ್ನೂ ನಮ್ಮ ಕುಟುಂಬದ ಹಲವಾರು ಜನರು ಅಜ್ಜ ಅವ್ರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಹೌದು ಬುದ್ಧಿ, ನಾವೆಲ್ಲ ಅಳಗುಂಡಿ ಮಣಿತನದಿಂದ ಬೆಳೆದೇವಿ. ಅಳಗುಂಡಿ ಮಣಿತನ ಅಂದರೆ ನಾವು ಅಳಿಯ ಮಾವ ಅಂದರೂ ಅಷ್ಟೊಂದು ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸಕೊಂಡು ಬೆಳೆದು ಬಂದೀವಿ. ಅವರೇ ನಮ್ಮನ್ನೆಲ್ಲ ಬೆಳೆಸಿ ಒಂದು ಹಂತಕ್ಕೆ ತೊಗೊಂಬಂದಾರ ಶಿವನಗೌಡರು ಅಂತ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು. ಆಯಿತು, ವ್ಯಕ್ತಪಡಿಸಿದ ಮೇಲೆ ಹಾಳ್ಕೆರೆ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದೊಳಗೆ ಹೇಳ್ತಾರೆ, ಹೌದಪ್ಪ, ನೀವು ಇಷ್ಟೆಲ್ಲ ಆ ಮಣಿತನದಿಂದ ಬೆಳೆದು ದೊಡ್ಡವರಾಗಿರಿ, ಇಷ್ಟೊಂದು ವಿದ್ಯಾರ್ಜನೆ ಮಾಡಿಕೊಂಡಿರಿ ಅಂದ ಬಳಿಕ ಈಗ ಆ ಮಣಿತನ ಹೆಂಗದ ಅಂತ ನೋಡಿರಿ. ನಾವು ಶಿವನಗೌಡರ ಮಣಿತನ ಈಗ ಯಾವ ಸ್ಥಿತಿಯೊಳಗಿದೆ ಅಂದರೆ ಇದು ಸುಮಾರು ಒಂದು 20 ವರ್ಷಗಳ ಹಿಂದಿನ ಕತೆ ನಾನು ಹೇಳ್ತಾ ಇರೋದು, ನಡೆದಿದ್ದು. ಏನಾಗಿದೆ ನೋಡಿದ್ದೀರೇನೋ ಅಂತ ಅನ್ನೋದ್ಮೇಲೆ ಇವರು ಯಾರೂ ಸ್ಪಷ್ಟ ಉತ್ತರ ಕೊಡಲಿಲ್ಲ. ಅದಕ್ಕೆ ಅಜ್ಜವರ ಹೇಳ್ತಾರೆ, ನೋಡು, ನೀವೆಲ್ಲ ಒಂದು ಆ ಮಣಿತನದಿಂದ ವಿದ್ಯಾರ್ಜನೆ ಮಾಡಿ ಈಗ ನೀವು ಅಮೇರಿಕದೊಳಗೆ ಅದರಿ, ಲಂಡನ್ದಾಗ ಅದರಿ, ಮತ್ತೊಂದು ಕಡೆ ಇದ್ದೀರಿ. ಇದಕ್ಕೆಲ್ಲ ಕಾರಣೀಕರ್ತರು ಅಂದರೆ ಅಳಗುಂಡಿ ಮಣಿತನ ಮುಖ್ಯ. ಈಗ ಆ ಮಣಿತನದ ಒಂದು ಸ್ವಲ್ಪ ಸ್ಥಿತಿ, ಆರ್ಥಿಕ ಸ್ಥಿತಿ ಕೆಳಮಟ್ಟಕ್ಕೆ ಬಂದಿದ್ದು ನಮ್ಮ ಕಣ್ಣಿಗೆ ಕಂಡೈತಿ. ಅಜ್ಜಾರ ಹೇಳಿದ್ದಿದ್ದು, ಯಾರು ಹೇಳಿದ್ದಾರೆ, ಅಜ್ಜಾರ ಕಂಡದ. ಅದಕ್ಕೆ ನೀವು ಆ ಮಣಿತನದ ಉಪಯೋಗ ತೊಗೊಂಡ್ರೆ ನೀವೆಲ್ಲರೂ ಕೂಡಿ ಆ ಮಣಿತನ ಈಗ ಯಾಕೆ ಹಿಡಿಬಾರ್ದು, ಹಿಡೀರಿ. ಈಗ ಚೆನ್ನೋ ಪಾಟೀಲ್ ಅಂತಕ್ಕಂಥವ್ರು ಆ ಮಣಿತನದೊಳಗೆ ಈಗ ಸ್ವಲ್ಪ ರಾಜಕೀಯದೊಳಗೆ, ರಂಗದೊಳಗಲ್ಲಿ
ಹೊರಗಿನ ಧಾರ್ಮಿಕ ಕೆಲಸಗಳಲ್ಲಾಗಲಿ ಅವರು ಮುಂದುವರೆದಿದ್ದು ನನ್ನ ಕಣ್ಣು ಕಾಣ್ತಾವೆ. ರೈಟ್. ಅದಕ್ಕೋಸ್ಕರ ಅವನಿಗೆ ನೀವೆಲ್ಲರೂ ಕೂಡಿ ಬೆಂಬಲವಾಗಿ ನಿಂತ್ಕೊಂಡು ಅವನಿಗೆ ಸಪೋರ್ಟ್ ಮಾಡಿದರೆ ಅವನು ಇನ್ನೂ ಒಂದು ಉನ್ನತವಾದ ಮಟ್ಟಕ್ಕೆ ಬೆಳೆದು ತಂದಷ್ಟೇ ಅಲ್ಲ ನಿಮ್ಮೆಲ್ಲರಿಗೂ ಒಂದು ಗೌರವ ಕೊಡ್ತಕ್ಕಂಥ ದೊಡ್ಡ ವ್ಯಕ್ತಿ ಆಗ್ತಾನವ. ಅವನ್ನ ಇದನ್ನು ಮಾಡಿರಿ ಅಂಥೇಳಿ ಅದಕ್ಕೆ ಎಲ್ಲರೂ ತಿಳ್ಕೊಂಡು ಜಿ ಪಾಟೀಲ್ರಾಯ್ತು, PM ಅವರಾಯ್ತು, ಶಂಕರಗೌಡರಾಯ್ತು, ಇನ್ನೂ ಎಲ್ಲ ಹಿರಿಯರು ಕೂಡ ಆಯ್ತು ಬುದ್ಧಿ ನಾವು ಮಾಡ್ತೀವಿ, ಬುದ್ಧಿ ಮಾಡ್ಕೊಂಡು ಹೋಗ್ತೀವಿ, ಮತ್ತು ಪ್ರೀತಿ ವಿಶ್ವಾಸದಿಂದ ಇರ್ತೇವೆ ಅಂಥೇಳಿ ಎಲ್ಲರೂ ಮಾತು ಆಯ್ತಪ್ಪ. ನಮ್ಮ ಆಸೆ ಇಷ್ಟ ಒಪ್ಕೊಂಡ್ರು. ನಮ್ಮ ಆಸೆ ಇಷ್ಟ, ಎಲ್ಲರೂ ಇದನ್ನು ಮಾಡಿರಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ನಾನು ಈ ಮಟ್ಟಕ್ಕೆ ಸ್ವಾಮಿಯಾಗಿ ಬಂದೀನಿ. ಇದಕ್ಕಿಂತ ಹಿಂದಿನ ನನ್ನ ಗುರು ಅನ್ನದಾನ ಮಹಾಸ್ವಾಮಿಗಳು ದತ್ತದ ಅಜ್ಜವರು ಅವರು ನಿಮ್ಮ ಮನೆತನಕ್ಕೆ ಭಾಳ ಆಶೀರ್ವಾದ ಮಾಡಿ ನಿಮ್ಮನ್ನೆಲ್ಲ ಬೆಳೆಸ್ಯಾರ. ಆ ನಮ್ಮ ಗುರುವಿನ ಒಂದು ಸಹಾಯಾರ್ಥವಾಗಿ ಅವರ ಮನಸ್ಸಾಕ್ಷಿ ಇಚ್ಛಾರ್ಥವಾಗಿ ಅವರು ನಿಮ್ಮ ಮನೆಯೊಳಗೆ ಪೂಜೆ ಮಾಡ್ಕೊಂಡಿದ್ದಾಗಲಿ, ಲಿಂಗ ಪೂಜೆ ಮಾಡ್ಕೊಂಡಿದ್ದಾಗಲಿ, ನಿಮಗೆಲ್ಲ ಒಂದು ಧಾರ್ಮಿಕ ದಾರಿ ಎರೆದಿದ್ದಾಗಲಿ ಅವರಿಂದನೇ ನೀವೆಲ್ಲ ಮುಂದೆ ಶಿವನಗೌಡ ಕಂಬ್ಲಿ ಆಗಲಿ, ಐನಗೌಡ ಕಂಬ್ಲಿ ಆಗಲಿ, ನಮ್ಮ ಗುರುಗಳ ಕಡೆಯಿಂದ ನೀವು ಮುಂದಕ್ಕೆ ಬಂದಿರಿ. ಆ ಒಂದು ಉದ್ದೇಶ ಇಟ್ಕೊಂಡು ಆ ಮಣಿತನ ಮತ್ತೆ ನೀವು ಮುಂದಕ್ಕೆ ತರಬೇಕಂದ್ರೆ ಎಲ್ಲರೂ ಕೊಡ್ಕೊಂಡು ಮಾಡ್ಕೊಂಡು ಹೋಗ್ರಿಪ್ಪ. ಅವ್ರು ಈಗೆಲ್ಲ ನೀವು ಐನಗೌಡ ಫ್ಯಾಮಿಲಿ ಎಲ್ಲರೂ ಇಲ್ಲಿ ಬಂದಿರಿ. ಎಲ್ಲಿಂದ? ಅಳವಂಡಿ ಗೌಡ್ರ ಮಣಿತನದಿಂದ ನೀವು ಮುಂದಾಗಿ. ಅಂದರೆ ನನ್ನ ಅಳಿಯಂದರು, ನನ್ನ ಮಾವಂದರು ಅಂತಕ್ಕಂಥ ಒಂದು ಅಕ್ರತೆ ಇತ್ತು. ಅದನ್ನು ಶಿವನಗೌಡರು ಬೆಳೆಸ್ಕೊಂಡು ಹೋಗ್ರು. ಹಾಗೆ ಕೂಡಲ ಸಂಗಮದ ಆಗಿನ ಒಂದು ಪರಿಸ್ಥಿತಿ, ಆಗಿನ ಒಂದು ಮಣಿತನ, ಅವರು ಲ್ಯಾಂಡ್ಲಾರ್ಡ್ಸ್ ಇದ್ದರೂ ಕೂಡ ಈಗ ನಮ್ಮ ಕಾಕಂದ್ರದ ಜಿ ಪಾಟೀಲ್ರು ಅವ್ರ ತಂದೆಯವರು ಸ್ವಲ್ಪ ಏನೋ ಅದನ್ನು ನನಗೆ ಹೇಳಲಿಕ್ಕೆ ಮನಸ್ಸಾಗೋದಿಲ್ಲ. ಆದರೂ ಹಿರಿಯರು ಹೇಳಿದ್ದು ನಾನು ಕಿವಿ ಬಿದ್ದಿದ್ದ ಪ್ರಕಾರ ಅಂದರೆ ನಮ್ಮ ಅಮ್ಮ ಅವರಿಗೆ, ಶಿವಬಾಯಿ ಅಮ್ಮ ಅವರಿಗೆ ಭಾಳ ತೊಂದರೆ ಕೊಡ್ತಿದ್ರು. ಆ ತೊಂದರೆ ಕೊಡೋದ್ರಿಂದ ಜಿ ಪಾಟೀಲ್ರಲ್ಲಿ ಒಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ನಮ್ಮ ಶಿವನಗೌಡ ಅಜ್ಜಾರು ಅವ್ರನ್ನ ಕರ್ಕೊಂಬಂದು, ನಮ್ಮ ಕಾಕಂದ್ರಾದ AS ಪಾಟೀಲ್ರು ಅವ್ರನ್ನ ಕರ್ಕೊಂಬಂದು ಗದಿನೊಳಗಿಟ್ಕೊಂಡು, PM ಅವರಿಗೂ ಗದಿನೊಳಗಿಟ್ಕೊಂಡು ವಿದ್ಯಾರ್ಜನೆ ಮಾಡಿಸ್ತಂಥವ್ರು AS ಪಾಟೀಲ್. ಕರ್ನಾಟಕ ಶಾಲೆ ಮೊದಲೇ ಹಡಗಲಿ ಮಠದಾಗ ಅಪ್ಪಾರ ಕೈಯಾಗ ಕಲ್ತಾರ. AS ಪಾಟೀಲ್ರು ಗದಿನೊಳಗೆ ಅದಾರ ಅಂತ ತಿಳ್ಕೊಂಡು ಅಲ್ಲಿ ಬಂದರು. ಮತ್ತು ಅಯ್ಯನಗೌಡರು ಸಹಿತ ಗದಗ ಮುನ್ಸಿಪಲ್ ಇದ್ರೊಳಗೆ ಟೀಚರ್ ಆಗಿದ್ದರು. ಹಡಗಲಿ ಮಠದೊಳಗನ ಒಂದು ಕೆಲವು ವರ್ಷ ಅಲ್ಲಿ ಕಲ್ತಾರಂತ ಕೇಳಿ ಅಂದ್ಕೊಂಡು ಎಲ್ಲರೂ ಸೇರಿ ಅದೇ ಇವತ್ತು ಜಿ ಪಾಟೀಲ್ರಲ್ಲಿ ಎಲ್ಲರೂ ಇದು ಶಿವನಗೌಡ ಫ್ಯಾಮಿಲಿ ಆಗಲಿ, PM ಅವರಾಗಲಿ ಎಲ್ಲರೂ ಒಂದು ಅಯ್ಯನಗೌಡರು ಮತ್ತು AS ಪಾಟೀಲ್ರು ಶಿವನಗೌಡರ ಮಣಿತನದ ಫ್ಯಾಮಿಲಿಯಿಂದ ಬೆಳೆದು ದೊಡ್ಡವರಾಗ್ಯಾರಪ್ಪ. ಅದನ್ನು ಉಳಿಸ್ಕೊಂಡು ಹೋಗೋ ಕರ್ತವ್ಯ ನಿಮ್ಮ ಮೇಲೆ ಐತಿ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತಂದ್ರೆ ಚೆನ್ನಾಗಿ ನೀವು ಸಹಾಯ ಮಾಡಿಕೊಂಡು ಅವ್ನಿಗೊಂದು ಬೆಂಬಲ ಕೊಟ್ಕೊಂಡು ಹೋಗ್ರಿ, ಸಪೋರ್ಟ್ ಮಾಡಿರಿ ಅವ್ನಿಗಷ್ಟೇ. ಅವ್ನಿಗಿನ್ನೂ ಮುಂದಕ್ಕೆ ಬರ್ತಾನೆ ನಾವು ಆಶೀರ್ವಾದ ಮಾಡ್ತೀವಿ. ನಾವು ಇದನ್ನು ಮಾಡ್ಕೊಂಡು ಹೋಗ್ಯ ಬುದ್ಧಿ ಅಂತ ಹೇಳಿ ಅಲ್ಲಿ ಆ ಮಠದೊಳಗನ ಎಲ್ಲರೂ ಅವ್ರು ಪ್ರಸಾದ ತೊಗೊಂಡು ಬಂದರು. ಹೌದಲ್ಲ? ಮತ್ತು ಅಳ್ಕೊಂಡು ಬಂದ ಕಡೆಗೆ ಲಕ್ಷ್ಯ ಕೊಡ್ರಿ ಅಂತನೂ ಹೇಳಿರ್ಬೇಕು. ಹೌದಲ್ಲ? ಅದೇ ಅದು ಮಾಡ್ತೀನಪ್ಪ ನಿಮ್ಗೆಲ್ಲರಿಗೂ. ನೀವು ಮೊದಲು ಹೆಂಗಿದ್ರಿ, ನಿಮ್ಮ ಹಿರಿಯರ ಕಾಲದೊಳಗೆ ಅಳಿಯಮ್ಮ ಅಂದ್ರೆ ಹೆಂಗಿದ್ರಿ, ಆ ಸಂಬಂಧನ ಮುಂದುವರಿಸ್ಕೊಂಡು ಹೋಗ್ರಿ ಅಂತ ಆಶೀರ್ವಾದ ಮಾಡಿದರು. ಅದಕ್ಕೆಲ್ಲರೂ ಒಪ್ಕೊಂಡು ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡ್ಬಂದ್ವಿ. ಆದರೆ ಅವತ್ತು ಆಶೀರ್ವಾದ ಮಾಡಿ ಹೋದಂಥ ಅಜ್ಜವರ ಒಂದು ಮಾತನ್ನು ನಾವಾಗಲಿ, ನೀವಾಗಲಿ, ಅವರಾಗಲಿ, ಶಿವನಗೌಡರ ಮಕ್ಕಳಾಗಲಿ, ಅಯ್ಯನಗೌಡರ ಮಕ್ಕಳಾಗಲಿ ಯಾರೂ ಆ ಒಂದು ಆಶೀರ್ವಾದದ ದಾರಿ ಒಳಗೆ ಇವತ್ತಿನವರೆಗೂ ನಡೆದಿಲ್ಲ ಅಂತ ನನ್ನ ಅಭಿಪ್ರಾಯ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ. ಬೇಕಲ್ಲ ಕನ್ಕ್ಲೂಸ್ ಬರ್ಬೇಕಲ್ಲ.